ಕೋರ್ತೀನಿ. ದ್ವಿತೀಯ ಭಾಷೆ ಕನ್ನಡದ ಪರೀಕ್ಷೆ 26 ಮಾರ್ಚ್ 2025ಕ್ಕೆ ನಡೀತಾ ಇದೆ. ಆಲ್ರೆಡಿ ಈಗ ನಾನು 2024ರಲ್ಲಿ ನಡೆದಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆಯನ್ನು ಹಾಕಿದ್ದೀನಿ, ಅದನ್ನು ತಪ್ಪದೆ ನೋಡಿ. ಸೊ ನಿಮ್ಮ ವ್ಯೂಸ್ಗಳು ಬಂದರೆ ನಾನು ಇನ್ನೂ ನಿಮಗೆ 60-70 ಅಂಕಗಳು ಬರುವಷ್ಟು ಪ್ರಶ್ನೆ ಮತ್ತು ಉತ್ತರಗಳನ್ನು ಕೊಡ್ತಾ ಹೋಗ್ತೀನಿ. ಜಸ್ಟ್ ನೀವು ವಿಡಿಯೋಗಳನ್ನು ವಾಚ್ ಮಾಡಬೇಕು ಅಂತ ಹೇಳ್ತಾ, ವನ ಮರದ ಗಿಳಿಯಲ್ಲಿ ಬರ್ತಕ್ಕಂಥ 1 ಅಂಕದ ಪ್ರಶ್ನೆಗಳು. ಬೇಡನು ಪ್ರಾಣಿಗಳನ್ನು ಕೊಲ್ಲಲು ಮಾಡುತ್ತಿದ್ದ ಉಪಾಯವೇನು? ಬೇಡನು ಪ್ರಾಣಿಗಳನ್ನು ಕೊಲ್ಲಲು ವಿಷ ಸವರಿದ ಬಾಣಗಳನ್ನು ಸಿದ್ಧ ಮಾಡಿಕೊಂಡಿರುತ್ತಿದ್ದ. ವಿಷದ ಬಾಣವು ಮರಕ್ಕೆ ತಗುಲಿ ಏನಾಯಿತು? ಸೊ ಬೇಡನ ಬಾಣದಿಂದ ಹಾರಿ ತಪ್ಪಿಸಿಕೊಂಡರಿದ್ದ ವಿಷದ ಬಾಣ ಮರಕ್ಕೆ ತಗುಲಿತು. ವಿಷದ ಬಾಣ ಮರಕ್ಕೆ ತಗುಲಿದ್ದರಿಂದ ಪರಿಣಾಮವೇನು? ಮರ ಒಣಗಿ ನಿಂತಿತು. ಇಂದ್ರನಿಗೆ ಗಿಳಿಯನನ್ನು ಕಂಡು ಆಶ್ಚರ್ಯವಾದದ್ದು ಹೇಗೆ? ಮರವು ಒಣಗಿ ನಿಂತರೂ ಗಿಳಿಯು ವಾಸವಾಗಿರುವುದನ್ನು ಕಂಡು. ಗಿಳಿಯ ಯಾವ ಗುಣವನ್ನು ಇಂದ್ರ ಮೆಚ್ಚಿಕೊಂಡ? ಗಿಳಿಯ ತತ್ವನಿಷ್ಠೆಯ ಗುಣ. ಇಂದ್ರನು ತನಗಾದ ಸಂತೋಷವನ್ನು ಯಾವ ರೀತಿ ಪ್ರಕಟಿಸಿದ? ಗಿಳಿಗೆ ವರವನ್ನು ಕೊಡುವುದರ ಮೂಲಕ. ಹಸಿಮಸಿ ಕೃಷಿಯಿಂದ ಬರೋ ಪ್ರಶ್ನೆಗಳು. ದೇಶದ ಉದ್ಧಾರ ಯಾರು ಯಾರನ್ನು ಅವಲಂಬಿಸಿದೆ ಎಂದು ಲೇಖಕರು ಹೇಳಿದ್ದಾರೆ? ಮಸಿರನ್ನ. ಹಸಿಮಸಿ ಅಂದರೇನು? ಹಸಿ ಅಂದರೆ ಯುದ್ಧ, ಮಸಿ ಅಂದರೆ ಸಾಹಿತ್ಯ ರಚನೆ. ಈ ನಾಡಿನ ಬೆನ್ನೆಲುಬು ಯಾರು? ರೈತ. ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯರು ಏನೆಂದು ಪ್ರಸಿದ್ಧರಾಗಿದ್ದಾರೆ? ರಂಗಜಂಗಮ. ಪಂಡಿತಾರಾಧ್ಯ ಶಿವಾಚಾರ್ಯರಿಗೆ ರೋಟರಿ ಸಂಸ್ಥೆ ನೀಡಿದ ಪ್ರಶಸ್ತಿ ಯಾವುದು? ಎಸ್ ಪಾಲ್ ಹ್ಯಾರಿಸ್ ಪ್ರಶಸ್ತಿ. ಇನ್ನು ಗಾನಯೋಗಿ ಪಂಡಿತ್ ಪುಟ್ಟರಾಜ ಗವಾಯಿ ಪಾಠಕ್ಕೆ ಹೋಗೋಣ. ಪುಟ್ಟರಾಜರ ತಂದೆ ತಾಯಿಗಳ ಹೆಸರೇನು? ಸೊ ತಂದೆ ರೇವಣಯ್ಯ, ತಾಯಿ ಸಿದ್ದಮ್ಮ. ಶ್ರೇಷ್ಠ ಗುರುವಿನಲ್ಲಿ ಎಂತಹ ಶಕ್ತಿ ಇರುತ್ತದೆ? ವಿದ್ಯಾರ್ಥಿಗಳ ಮನಸ್ಸನ್ನು ಓದುವ ಶಕ್ತಿ. ತಾಯಿ ಸಿದ್ದಮ್ಮ ಪಂಚಾಕ್ಷರಿ ಗವಾಯಿಗಳಲ್ಲಿ ಏನೆಂದು ಬೇಡಿಕೊಂಡಳು? ಮಗನನ್ನು ಮನೆಗೆ ಕಳುಹಿಸಿಕೊಡಿ ಅಂತ ಬೇಡಿಕೊಂಡಳು. ಪುಟ್ಟರಾಜರು ಯಾವ ಭಾಷೆಗಳಲ್ಲಿ ಪಾಂಡಿತ್ಯವನ್ನು ಗಳಿಸಿದ್ದರು? ಅವರು ಕನ್ನಡ, ಸಂಸ್ಕೃತ, ಹಿಂದಿ ಭಾಷೆಗಳಲ್ಲಿ. ಪುಟ್ಟರಾಜರು ಖಾದಿ ಬಟ್ಟೆ ತೊಡಲು ನಿರ್ಧರಿಸಿದ್ದು ಏಕೆ? ಸ್ವದೇಶಿ ಆಂದೋಲನಕ್ಕೆ ಕೈ ಜೋಡಿಸಲು. ಹಕ್ಕಿಗೂಡುಗಳ ನಿಗೂಢ ಜಗತ್ತು. ಸಸ್ತನಿಗಳ ಆಶ್ರಯದಾನಗಳು ಯಾವುವು? ಗುಹೆ, ಪೊಟರೆ, ಗೂಡು ಮತ್ತು ಬಿಲ. ಅಸ್ಪೃಶ್ಯತೆ ಆಚರಿಸುವ ಮನುಷ್ಯನಿಗೆ ಹಕ್ಕಿಗಳು ಯಾವ ಪಾಠವನ್ನು ಕಲಿಸುತ್ತವೆ? ಸ್ಪರ್ಶ ಸಂಜೀವಿನಿಯ ಪಾಠ. ಹಕ್ಕಿಗೂಡಿನಲ್ಲಿ ಯಾವುದರ ಸಮನ್ವಯತೆ? ಸೋಪಜ್ಞತೆ, ವಿಜ್ಞಾನಿಯ ತಂತ್ರಜ್ಞಾನ, ಹಲವು ವಸ್ತುಗಳ ಸಮನ್ವಯತೆ ಇದೆ. ಹಕ್ಕಿಗಳು ಗೂಡು ಕಟ್ಟುವ ಸಾಮರ್ಥ್ಯಕ್ಕೆ ಮಿತಿ ಒಡ್ಡುವ ಅಂಶಗಳಾವವು? ದೇಹ ಸ್ವರೂಪ, ಪರಿಸರ ವೈಲಕ್ಷಣ, ಬಲಿಬೇಟೆ ಇವು. ಅಮೆರಿಕದಲ್ಲಿ ಗ್ಯಾನೆಟ್ ಕಡಲಹಕ್ಕಿ ಗೂಡನ್ನು ಯಾವ ವಸ್ತುಗಳಿಂದ ಅಲಂಕರಿಸಿತ್ತು? ಗಾಲ್ಫ್ ಚೆಂಡು, ನೀಲಿ ಶೀಶೆಯ ಚೀರು, ಇರುಳೆ ಸಿಪ್ಪೆ ಮತ್ತು ಬಣ್ಣದ ಗೊಂಬೆಗಳಿಂದ. ಕಾಫಿ ಕಪ್ಪು. ಹೆಡ್ ಮಾಸ್ತರರು ಸಂತೋಷಗೊಂಡಿದ್ದು ಯಾಕೆ? ಹಳೆ ವಿದ್ಯಾರ್ಥಿಗಳನ್ನು ಕಂಡು. ವಿದ್ಯಾರ್ಥಿಗಳು ಕಾಫಿ ಕುಡಿಯಲು ಎಂಥ ಕಪ್ಪುಗಳನ್ನು ಆರಿಸಿಕೊಂಡರು? ಬೆಲೆ ಬಾಳುವ ಕಪ್ಪುಗಳನ್ನು. ಗುರುಗಳು ಹೇಳಿದಂತೆ ಜೀವನ ತೊಂದರೆಗೆ ನಿಜವಾದ ಕಾರಣ ಯಾವುದು? ಉತ್ತಮವಾದುದನ್ನು ಪಡೆಯಬೇಕೆನ್ನುವ ಆಸೆ. ಗುರುಗಳು ಹೇಳಿದಂತೆ ಕಾಫಿ ಮತ್ತು ಕಾಫಿಯ ಕಪ್ಪು ಯಾವುದರ ಪ್ರತೀಕ? ಕಾಫಿ ಎಂದರೆ ಜೀವನ, ಕಪ್ಪು ಎಂದರೆ ಹಣ, ಅಂತಸ್ತಿನ, ಅಧಿಕಾರದ ಪ್ರತೀಕ. ಗುರುಗಳು ಯಾವುದನ್ನು ದುರ್ದೈವದ ಸಂಗತಿ ಎಂದು ಬಣ್ಣಿಸಿದ್ದರು? ಕಾಫಿಗೆ ಹೆಚ್ಚು ಮಹತ್ವ ನೀಡುತ್ತಿರೋದು. ಗುರುರಾಜ್ ಕರ್ಜ್ಗಿ ಅವರ ಅಂಕಣದ ಬರಹದ ಶೀರ್ಷಿಕೆ ಯಾವುದು? ಕರುಣಾಳು ಬಾ ಬೆಳಕೆ. ಗಂಗೆಯಲ್ಲಿ ದೀಪಮಾಲೆ. ಹರಿದ್ವಾರದಲ್ಲಿ ಏನನ್ನು ನೋಡಬೇಕೆಂದು ಲೇಖಕರ ಆಸೆಯಾಗಿತ್ತು? ಗಂಗಾ ನದಿಯ ಬ್ರಹ್ಮಕುಂಡದಲ್ಲಿ ನಡೆಯುವ ಆರತಿ. ಹುಯನ್ ಸ್ತಾಂಗ್ ಹರಿದ್ವಾರವನ್ನು ಏನೆಂದು ಕರೆದಿದ್ದಾನೆ? ಮೊಯುಲೋ ಅಥವಾ ಮಯೂರ. ಗಂಗೆಯಲ್ಲಿ ತೇಲುತ್ತಿದ್ದ 106 ದೀಪಗಳು ಹೇಗೆ ಕಾಣುತ್ತಿದ್ದವು? ಬೆಳಕಿನ ಕಸೂತಿ ಹಾಕಿದಂತೆ. ಯಾವುದು ಗಂಗೆಯ ದಡದ ಆವರಣವನ್ನು ತರಂಗಿತವಾಯಿತು? ಗಂಟೆ ಜಾಗಟೆ ಶಂಖಗಳ ಸದ್ದು. ನನ್ನ ಗೋಪಾಲ. ಗೋಪಾಲನ ಬೆಳಗಿನ ಮುಖ್ಯ ಕೆಲಸ ಯಾವುದಾಗಿತ್ತು? ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಪೂಜೆಗೆ ಬೇಕಾಗುವ ಹೂಗಳನ್ನು ಕಾಡಿನಿಂದ ಕಿತ್ತಿ ತರುವುದು. ಗೋಪಾಲನಿಗೆ ಬಣ್ಣ ಬಣ್ಣದ ಹೂಗಳು ಹೇಗೆ ಕಾಣಿಸುತ್ತಿದ್ದವು? ಮಳೆಬಿಲ್ಲುಗಳು ಸೇರಿ ಕುಣಿದಂತೆ. ಗೋಪಾಲನ ಗೆಳೆಯರ ಹೆಸರೇನು? ರಾಮು, ಕಿಟ್ಟಿ, ನಾನಿ, ಮಾಧು. ಗೋಪಾಲನು ಶಾಲೆಯಿಂದ ಮನೆಗೆ ಮರಳುವಾಗ ಏಕೆ ಭಯಪಡುತ್ತಿದ್ದನು? ಸಂಜೆ ಮನೆಗೆ ಮರಳುವಾಗ ಕಾಡನ್ನು ದಾಟಿ ಮನೆಗೆ ಬರಬೇಕು ಎನ್ನುವ ಕಾರಣದಿಂದ. ಗೋಪಾಲನು ಹೊಸ ಪಂಚೆಯನ್ನು ಬಯಸಿದುದೇಕೆ? ಗೋಪಾಲನ ಗೆಳೆಯರೆಲ್ಲರೂ ಬೆಲೆ ಬಾಳುವ ಬಟ್ಟೆಯನ್ನು ಹಾಕಿಕೊಂಡು ಬಂದು ಗೋಪಾಲನನ್ನು ಅಪಹಾಸ್ಯ ಮಾಡುತ್ತಿರುವ ಕಾರಣ. ಬನದ ಗೋಪಾಲ ಯಾರು? ಕಾಡಿನಲ್ಲಿ ಅವನ ಕೆಲಸವೇನು? ಬನದ ಗೋಪಾಲ ಶ್ರೀಕೃಷ್ಣ. ಕಾಡಿನಲ್ಲಿ ದನ ಕಾಯುವುದು ಆತನ ಕೆಲಸ. ಸೌಜನ್ಯ ಪಾಠ. ನಮ್ಮ ದೈನಂದಿನ ಬದುಕಿನಲ್ಲಿ ಅಪರೂಪವಾಗಿರುವುದು ಯಾವುದು? ಸೌಜನ್ಯ. ರೋಗಿಗಳು ಯಾರ ಬಳಿ ಹೋಗುತ್ತಾರೆ? ವೈದ್ಯರ ಬಳಿ. ಸೌಜನ್ಯ ಹೇಗೆ ಅರಳಿತು? ಹೂವು ಅರಳಿದಂತೆ. ಸೌಜನ್ಯದಿಂದ ಬೇರೆಯವರಿಗೆ ಏನಾಗುತ್ತದೆ? ಲಾಭವಾಗುತ್ತದೆ. ನಮ್ಮ ಹಿರಿಯರು ನಮಗೆ ಏನು ಕಾಣಿಸಿದ್ದಾರೆ? ಸೌಜನ್ಯದ ಗೆರೆಯನ್ನು. ಬೋಧಿ ವೃಕ್ಷದ ಹಾಡು. ಸಿದ್ಧಾರ್ಥ ಬುದ್ಧನದ ಪರಿಯನ್ನು ಕವಿ ಎಂಥ ಕಥೆಯಿಂದ ಬಣ್ಣಿಸಿದ್ದಾರೆ ಅಂತ ಕೇಳಿದರೆ, ಯುದ್ಧ ಬಿಟ್ಟು ಪ್ರೀತಿ ಕೊಟ್ಟ ಕತೆ. ಸಿದ್ಧಾರ್ಥ ಯಾರು ಮತ್ತು ಯಾವುದರ ಮೋಹವನ್ನು ತೊರೆದನು? ಮಡದಿ ಮತ್ತು ಅರಮನೆಯ ಮೋಹ.
ಕಾಡನ್ನು ಅಲೆದ ಸಿದ್ಧಾರ್ಥನಿಗೆ ಹೊಳೆದದ್ದೇನು? ನಾಡಿನ ಅರ್ಥ. ಸಿದ್ಧಾರ್ಥ ಕಾಡಿನಿಂದ ನಾಡಿನತ್ತ ಏಕೆ ಹೊರಟನು? ನಾಡಿನತ್ತ ಜನರ ಪ್ರೀತಿಯನ್ನು ಹುಡುಕಿಕೊಂಡು. ಸಿದ್ಧಾರ್ಥನು ಕಂಡುಕೊಂಡ ಬದುಕಿನ ಗೂಢಾರ್ಥವೇನು? ತಪಸ್ಸಿಗಿಂತ ಜೀವ ಪ್ರೀತಿ ದೊಡ್ಡದು. ಬೋಧಿ ವೃಕ್ಷದ ಹಾಡು ಯಾರ ಜೀವನವನ್ನು ಕುರಿತು ತಿಳಿಸುತ್ತದೆ? ಸಿದ್ಧಾರ್ಥ ಬುದ್ಧನ ಜೀವನ. ಬುದ್ಧನು ಅರಿತುಕೊಂಡ ಬದುಕಿನ ಸತ್ಯವೇನು? ತಪಸ್ಸಿಗಿಂತ ಜೀವ ಪ್ರೀತಿ ದೊಡ್ಡದು. ಸವಿಚೈತ್ರ. ನೆಲದಮ್ಮ ನವವಧುವಿನಂತೆ ಸಿಂಗಾರಗೊಳ್ಳುವುದು ಯಾವಾಗ? ಸುಗ್ಗಿ ಬಂದಾಗ. ಯುಗಾದಿಯ ಸಂದರ್ಭದಲ್ಲಿ ನೆಲದಮ್ಮ ಹೇಗೆ ಸಿಂಗಾರಗೊಳ್ಳುತ್ತಾಳೆ? ನವವಧುವಿನಂತೆ. ಚೈತ್ರದಲ್ಲಿ ಯಾವುದರ ವಾಲಗ ನಡೆದಿರುತ್ತದೆ? ನೆಲಮುಗಿಲಗಳ. ಸವಿಚೈತ್ರದ ಸೊಬಗು ಏನು? ಕಹಿ ಕಳೆದು ಸಿಹಿ ಹಂಚುವ ಫಲಪುಷ್ಪ ಸಮೃದ್ಧವಾಗಿರುವುದು. ಯುಗಾದಿಯಲ್ಲಿ ಯಾವ ತಿನಿಸನ್ನು ಹಂಚುವ ಸಂಪ್ರದಾಯವಿದೆ? ಬೇವು ಬೆಲ್ಲ. ಸದ್ದು ಮಾಡದಿರು. ತಿಮಿರಕ್ಕೆ ವೈರಿ ಯಾವುದು? ಬೆಳಕು ಅಥವಾ ದೀಪ? ಮಾನವನ ಬದುಕನ್ನು ಇಬ್ಬನಿಯಂತೆ ಇರಬೇಕೆಂದು ಏಕೆ ಬಯಸುತ್ತಾರೆ? ರವಿಯ ಕಿರಣಕ್ಕೆ ಇಬ್ಬನಿ ಕರಗುವಂತೆ ಸಿಡುಕು ಮಿಡುಕನ್ನು ತೊರೆದು ಮೌನದಿಂದ ನಮ್ಮ ಕರ್ತವ್ಯಗಳನ್ನು ಮಾಡುತ್ತಾ ಜೀವನವನ್ನು ನಡೆಸಬೇಕು. ನಮ್ಮ ಕರ್ತವ್ಯಗಳನ್ನು ಹೇಗೆ ಮುಗಿಸಬೇಕೆಂದು ಹೇಳಿದ್ದಾರೆ? ಶಾಂತ ರೀತಿಯಿಂದ. ಮನಸ್ಸು ಅಳಿಯಾಸೆಗಳ ಹುಲಿಗೆ ಸಿಲುಕಬಾರದು. ಏಕೆ? ನೆಲೆಯರದೆ ಮನಸ್ಸು ತೊಳಲುವುದು. ನಮ್ಮ ದುಡಿಮೆಯ ಹೂವು ಫಲಿಸುವುದು ಯಾವಾಗ? ನರನ ಬಾಳಿನಲ್ಲಿ ನೆನೆಕೊನೆ ಇದ್ದಾಗ. ಅಡಿಗರ ಪ್ರಕಾರ ಪೌರುಷದ ಬಾಳ್ವೆ ಯಾವುದು? ಹಿಡಿದ ಒಳ್ಳೆಯ ದಾರಿದೋಳು ಕೊನೆಯವರೆಗೆ ನಡೆಯುವುದೇ ಅಡಿಗರ ಪ್ರಕಾರ ಪೌರುಷದ ಬಾಳ್ವೆ. ಅಡಿಗರು ಹಗಲಿರುಳು ಯಾವುದಕ್ಕೆ ಹೋರಾಡಬೇಕೆಂದು ಹೇಳುತ್ತಾರೆ? ಒಂದೇ ಹೆಗ್ಗುರಿಗೆ. ಕುಣಿಗಲ್ ಕೆರೆ ಯಾವ ದಿಕ್ಕಿನದೆ? ಮೂಡಣ. ಕುಣಿಗಲ್ ಕೆರೆ ಹೇಗೆ ಬಾಗಿದೆ? ಬಾಳೆಯ ಹಣ್ಣಿನಂತೆ. ತುಂಬಿದ ಕುಣಿಗಲ್ ಕೆರೆ ಯಾವುದಕ್ಕೆ ಹೋಲಿಸಲಾಗಿದೆ? ನಿಂಬೆಹಣ್ಣಿಗೆ. ಕುಣಿಗಲ್ ಕೆರೆಯ ಅಂದವನ್ನು ನೋಡಲು ಯಾರು ಬಂದರೆಂದು ಉತ್ಪ್ರೇಕ್ಷಿಸಲಾಗಿದೆ? ಶಿವನು ಬಂದ. ಕೆರೆಯಲ್ಲಿ ಯಾವ ಮೀನುಗಳಿದ್ದವು? ಕೆರೆಯಲ್ಲಿ ಬಾಳೆಯ ಮೀನುಗಳಿದ್ದವು. ವಚನಗಳು. ಬಸವಣ್ಣನವರ ಪ್ರಕಾರ ನಶಿಸುವುದು ಯಾವುದು? ಸ್ಥಾವರ. ವೇಷ ಮತ್ತು ಆಚರಣೆಗಳ ನಡುವಿನ ಸಂಬಂಧ ಹೇಗಿರಬೇಕೆಂದು ಸಿದ್ದರಾಮ ಹೇಳುತ್ತಾರೆ? ಒಂದೇ ಆಗಿರಬೇಕು. ಸಂತೆಯೊಳಗೊಂದು ಮನೆಯನ್ನು ಮಾಡಿದರೆ ಯಾವುದಕ್ಕೆ ಅಂಜಬಾರದು? ಶಬ್ದಕ್ಕೆ. ಕೆರೆಗಳು ನಿಷ್ಪ್ರಯೋಜಕವಾಗುವುದು ಯಾವಾಗ? ಪುಣ್ಯತೀರ್ಥಗಳು ಬರದೇ ಇದ್ದಾಗ. ಧನವಿದ್ದವರಲ್ಲಿ ಇರಬೇಕಾದ ಗುಣ ಯಾವುದು? ದಯೆ. ಅಕ್ಕ ಮಹಾದೇವಿ ತನ್ನ ಬದುಕನ್ನು ಯಾವಾಗ ಫಲದಾಯಕ ಆಗುತ್ತೆಂದು ಹೇಳುತ್ತಾಳೆ? ಚನ್ನಮಲ್ಲಿಕಾರ್ಜುನ ಜ್ಞಾನವಿದ್ದರೆ. ನಿಟ್ಟೋಟದಲ್ಲಿ ಹಾಯ್ದನು ಬಿಟ್ಟ ಮಂಡೆಯಲ್ಲಿ. ಕೌರವನ ಸೇನೆಯು ಉತ್ತರನಿಗೆ ಹೇಗೆ ಕಾಣಿಸಿತು? ವಿಶಾಲವಾದ ಸಮುದ್ರದಂತೆ. ಉತ್ತರನು ನಿಟ್ಟೋಟದಲ್ಲಿ ಓಡಿದ್ದು ಏಕೆ? ಕೌರವನ ಸೇನೆಯನ್ನು ಕಂಡು. ಧುರಕ್ಕೆ ಬೆನ್ನು ಹಾಕಿದರೆ ಏನು ಪ್ರಾಪ್ತಿಯಾಗುತ್ತದೆ? ಪಾಪ. ಅರ್ಜುನನು ಯಾರನ್ನ ನಾಡನರಿ ಎಂದು ಕರೆದಿದ್ದಾನೆ? ಉತ್ತರ ಕುಮಾರನನ್ನ. ಉತ್ತರನಿಗೆ ಇಂದ್ರ ಪದವಿಯು ಏಕೆ ಬೇಕಾಗಿಲ್ಲ? ಉತ್ತರನಿಗೆ ತನ್ನ ಅರಸುತನವೇ ಸಾಕಾಗಿದೆ. ಸುರರ ಸತಿಯರ ಸ್ಥಾನವನ್ನು ಯಾರು ತುಂಬುತ್ತಾರೆ? ಅರಮನೆಯ ನಾರಿಯರು ಅಂತಕ್ಕಂಥದ್ದು ಇತ್ತು. ಇನ್ನು 2 ಮಾರ್ಕ್ಸ್ ಕ್ವಶನಲ್ಲಿ ನೋಡ್ಕೊಂಡೋಗಿ ಸಾಮಾನ್ಯವಾದ ಲೋಕವರ್ತನೆ ಯಾವುದು ಅಂತ ಕೇಳ್ತಾರೆ. ಸುಖ ಸಂಪತ್ತಿನ ಕಾಲದಲ್ಲಿ ಜೊತೆಗಿದ್ದು ದುರ್ಬಲಗಳಿಗೆ ಬಂದಾಗ ಮಾಡಿದ ಉಪಕಾರವನ್ನು ಮರೆತು ಬಿಟ್ಟು ಹೋಗೋದು ಮತ್ತು ಉಪಕಾರ ಮಾಡಿದವರ ಬೆನ್ನಿಗೆ ಚೂರಿ ಹಾಕಿ ಮೋಸ ಮಾಡೋದು ಸಾಮಾನ್ಯವಾದ ಲೋಕವರ್ತನೆ. ಗಿಳಿಯು ಇಂದ್ರನನ್ನು ಯಾವ ವರ ಕೇಳಿತು? ದೇವರಾಜನ ಮಾತನ್ನು ಕೇಳಿ ಗಿಳಿಯು, ದೇವರಾಜ, ವರವನ್ನು ಕೊಡುವ ಇಚ್ಛೆ ನಿನಗೆ ಇದ್ದರೆ ಈ ಮರಕ್ಕೆ ಮೊದಲಿನಂತೆ ಹಸಿರು ಬಣ್ಣದಿಂದ ನಳಿಸುವಂತಾಗಬೇಕು. ಫಲಪುಷ್ಪ ಭಾರದಿಂದ ಬೀಗುವ ಮತ್ತು ದನಿದವರಿಗೆ ನೆರಳು ಕೊಡುವ ವರವನ್ನು ದಯಪಾಲಿಸು ಎಂದು ಹೇಳಿತು. ನಮ್ಮ ದೇಶದ ರಕ್ಷಣಾ ಪಡೆ ಏಕೆ ಪ್ರಬಲವಾಗಬೇಕು? ಸೈನಿಕರು ಪ್ರಬಲರಾಗಿದ್ದಾಗ ಮಾತ್ರ ದೇಶವನ್ನು ರಕ್ಷಣೆ ಮಾಡಲು ಸಾಧ್ಯ. ಇಲ್ಲದಿದ್ದರೆ ಬೇರೆ ದೇಶದವರು ಸುಲಭವಾಗಿ ನಮ್ಮ ದೇಶದ ಮೇಲೆ ದುರಾಕ್ರಮಣವನ್ನು ಮಾಡಿ ಯುದ್ಧವನ್ನು ಸಾರಿ ನಮ್ಮನ್ನು ನಮ್ಮ ಗುಲಾಮರನ್ನಾಗಿ ಮಾಡಿಕೊಳ್ಳುವರು. ಬಲಿಷ್ಠ ದೇಶ ಎಲ್ಲರನ್ನೂ ಹೊಡೆದು ಹಾಕಿ ತಾನೇ ಸೂರ್ಯ ಮುಳುಗುವ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಸರ್ವಾಧಿಕಾರಿಯಂತೆ ಮೆರೆಯಬಹುದು. ಆದುದರಿಂದ ನಮ್ಮ ರಕ್ಷಣಾ ಪಡೆ ತುಂಬ ಪ್ರಬಲವಾಗಬೇಕು. ರೈತರು ಎದುರಿಸುತ್ತಿದ್ದ ಸಮಸ್ಯೆಗಳಾವವು? ರೈತರು ಎದುರಿಸುತ್ತಿದ್ದ ಸಮಸ್ಯೆಗಳೆಂದರೆ, ಒಂದು ಕಡೆ ನಿಸರ್ಗದ ಜೊತೆ ಹೋರಾಟ ಮಾಡಬೇಕು. ಸಕಾಲಕ್ಕೆ ಸರಿಯಾಗಿ ಮಳೆಯಾಗುತ್ತಿಲ್ಲ, ಉತ್ತಮ ಬೀಜ ಸಿಗುತ್ತಿಲ್ಲ, ಭೂಮಿ ಬರಡಾಗುತ್ತಿದೆ. ಕ್ರಿಮಿಕೀಟಗಳ ಹಾವಳಿಯಿಂದ ಬೆಳೆಗೆ ವಿವಿಧ ರೀತಿಯ ರೋಗಗಳು ತಗುಲಿ ಬೇಸಾಯವೇ ಬೇಡ ಎನ್ನುವ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ. ತಾನು ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಸಿಗದೆ ವ್ಯವಸ್ಥೆಯ ವಿರುದ್ಧವೂ ಹೋರಾಟ ನಡೆಸಬೇಕಾಗಿದೆ. ಅತಿವೃಷ್ಟಿ ಅನಾವೃಷ್ಟಿಯಿಂದ ರೈತ ಕಂಗಾಲಾಗಿದ್ದಾನೆ. ಬಾಲಕ ಪುಟ್ಟಯ್ಯ ಕಣ್ಣುಗಳನ್ನು ಕಳೆದುಕೊಂಡಿದ್ದು ಹೇಗೆ? ಪುಟ್ಟರಾಜರು 6 ತಿಂಗಳಿನವರಿದ್ದಾಗ ಕಣ್ಣು ಬೇನೆ ಬಂದಿತ್ತು, ಕಣ್ಣಿಗೆ ಪೊರೆ ಬಂದಿತ್ತು. ನಾಟಿ ವೈದ್ಯರ ಸಲಹೆಯಂತೆ ನಾಯಿಯ ಮೈ ಮೇಲಿರುವ ಹುಳು ಎಂದರೆ ತೊನಸಿಯನ್ನು ಕಣ್ಣುಗುಡ್ಡೆಗೆ ಮುಟ್ಟಿಸುವಾಗ ಅಚಾತುರ್ಯವಾಯಿತು. ಕೈ ಜಾರಿ ಕಣ್ಣಿನ ಪೊರೆ ಹರಿಯುವ ಬದಲು ಕಣ್ಣಿನ ಗುಡ್ಡೆಯನ್ನೇ ಹರಿದು ತಂದಿತು. ಇದರಿಂದ ಪುಟ್ಟರಾಜರು ತಮ್ಮ 2 ಕಣ್ಣನ್ನು ಕಳೆದುಕೊಂಡರು. ಪುಟ್ಟರಾಜರ ವೇಷಭೂಷಣಗಳು ಹೇಗಿದ್ದವು? ಪುಟ್ಟರಾಜರು ಶುಭ್ರವಾದ ಬಿಳಿಯ ಉದ್ದನೆಯ ಅಂಗಿ, ಪಂಚೆ, ತಲೆಗೆ ಕೆಂಪು ಪೇಟ, ನೊಸಲಿನಲ್ಲಿ ತ್ರಿಪುಂಡ್ರ ಭಸ್ಮ,
ಕೊರಳಿನಲ್ಲಿ ರುದ್ರಾಕ್ಷಿ ಮಾಲೆ, ಪಾದಗಳಿಗೆ ಅರಿವೆಯ ಪಟ್ಟಿಕೆಯನ್ನು ಜೋಡಿಸಿದ ಕಟ್ಟಿಗೆಯ ಹಾವುಗಳು, ಕೈಯಲ್ಲಿ ಉದ್ದನೆಯ ಬೆತ್ತ. ಇವು ಪುಟ್ಟರಾಜರ ವೇಷಭೂಷಣಗಳಾಗಿದ್ದವು. ಪುಟ್ಟರಾಜರಿಗೆ ದೊರೆತ ಪ್ರಶಸ್ತಿಗಳಾವವು ಅಂತ ಕೇಳಿದ್ದಾರೆ. ಅವರಿಗೆ 75ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿ ತ್ರಿಭಾಷಾ ಕವಿಯಾದರು. ಇವರ ಸಾಧನೆಗೆ ನಾಡೋಜ, ಬಸವಶ್ರೀ, ಪದ್ಮಭೂಷಣ, ಗೌರವ ಡಾಕ್ಟರೇಟ್ ಪ್ರಶಸ್ತಿಗಳು ಸಾಲು ಸಾಲಾಗಿ ನಿಂತಿವೆ ಅಂತ ಬರೆದ್ರೆ ಸಾಕು. ಇನ್ನು ವಿಶೇಷ ಚೇತನರಿಗೆ ನೀವು ಯಾವ ಮಾತುಗಳಿಂದ ಧೈರ್ಯ ತುಂಬಿರಿ ಅಂತ ಕೇಳಿದ್ರೆ, ಮನುಷ್ಯ ತನ್ನ ಸಾಧನೆಗಳನ್ನು ಮಾಡುವಾಗ ದೈಹಿಕ ನ್ಯೂನತೆಗಳು ಎಂದಿಗೂ ಅಡ್ಡಿಯಾಗಲಾರವು. ಅದರೊಂದಿಗೆ ಅಸಾಧ್ಯವಾದದ್ದು ಸಾಧಿಸಬೇಕು ಎಂಬ ಛಲವು ಅದರೊಂದಿಗೆ ಸೇರಿಕೊಂಡರೆ ಗುರಿಯು ಹತ್ತಿರವಾಗುತ್ತದೆ. ದೇಹದಲ್ಲಿ ಯಾವುದೇ ಅಂಗವೈಕಲ್ಯವಿದ್ದರೂ ಸಕಾರಾತ್ಮಕ ಚಿಂತನೆ ಮಾಡುವುದರ ಮೂಲಕ ಗುರಿಯನ್ನು ಸಾಧಿಸಬೇಕು. ಹಕ್ಕಿಗಳು ಗೂಡನ್ನು ನಿರ್ಮಿಸುವ ಉದ್ದೇಶವೇನು? ಚೆನ್ನಾಗಿ ಪ್ರಶ್ನೆಗಳನ್ನು ಪಾಸ್ ಮಾಡಿ ಸ್ವಲ್ಪ ನೋಡ್ಕೊಡ್ರಿ, ಯಾಕಂದರೆ ವಿಡಿಯೋ ಲೆಂತ್ ಭಾಳ ಆಗ್ತದೆ. ನಾನು ಇನ್ನೂ ನಿಮಗೆ ಭಾಳ ಕಂಟೆಂಟ್ಗಳನ್ನು ಕೊಡಬೇಕು. ಹಕ್ಕಿಗಳು ಗೂಡನ್ನು ಎಲ್ಲೆಲ್ಲಿ ಕಟ್ಟಬಲ್ಲವು? ಹಿರಿಯ ವಿದ್ಯಾರ್ಥಿಗಳು ಹೆಡ್ ಮಾಸ್ಟರರ ಬಳಿ ಯಾವ ವಿಚಾರವನ್ನು ಹೇಳಿಕೊಳ್ಳುತ್ತಿದ್ದರು? ಹೆಡ್ ಮಾಸ್ಟರರು ತಂದಿಟ್ಟ ಟ್ರೇನಲ್ಲಿ ಯಾವ ತರಹದ ಕಪ್ಪುಗಳಿದ್ದವು? ಮಹಾಭಾರತದಲ್ಲಿ ಗಂಗಾದ್ವಾರದ ಬಗ್ಗೆ ಉಲ್ಲೇಖಗೊಂಡಿರುವ ಪ್ರಸಂಗವನ್ನು ತಿಳಿಸಿ. ನಿಸರ್ಗದ ಆರಾಧನೆಯನ್ನು ಕವಿ ಹೇಗೆ ಸಮರ್ಥಿಸಿಕೊಳ್ಳುತ್ತಾರೆ? ಇನ್ನು ಮಲಗಿದ್ದ ಗೋಪಾಲನನ್ನ ತಾಯಿಯು ಯಾವ ಮಾತುಗಳಿಂದ ಏಳಿಸಿದಳು? ಗೋಪಾಲನು ಹೂಬನದ ಸೊಗಸನ್ನು ಯಾವ ರೀತಿ ಪ್ರಕಟಿಸಿದನು? ಸಮಾಜ ಜೀವನದ ಪ್ರಧಾನ ಲಕ್ಷಣ ಯಾವುದು ಅಂತ ಸಹಿತ ಕೇಳಿದ್ದಾರೆ. ಮುಂದೆ ಸೌಜನ್ಯಶೀಲರ ಲಕ್ಷಣಗಳು. ಸಿದ್ಧಾರ್ಥ ಬುದ್ಧನಾದ ಸಂದರ್ಭದಲ್ಲಿ ಕಾಡಿನ ತುಂಬ ಪ್ರೀತಿ ಹೇಗೆ ತುಂಬಿಕೊಂಡಿತು ಅಂತ ಪ್ರಶ್ನೆ ಇತ್ತು. ಮುಂದೆ ಚೈತ್ರದಲ್ಲಿ ಹಕ್ಕಿಗಳ ಕಲರವ ಹೇಗಿರುತ್ತದೆ ಎಂದು ಕವಿ ವರ್ಣಿಸಿದ್ದಾರೆ. ಸದ್ದು ಮಾಡದೆ ಬಾಳಬೇಕು ಎಂಬುದಕ್ಕೆ ಕವಿ ನೀಡುವ ಹೋಲಿಕೆಗಳಾವವು? ಮಾನವನ ಬದುಕು ಕರ್ಪೂರದಂತೆ ಇರಬೇಕು ಏಕೆ? ಜೀವನದಲ್ಲಿ ಒಂದೇ ಹೆಗ್ಗುರಿ ಇರಬೇಕು ಏಕೆ? ಕುಣಿಗಲ್ ಕೆರೆ ನೋಡುವವರಿಗೆ ಹೇಗೆ ಕಾಣುತ್ತಿತ್ತು? ಬಸವಣ್ಣನವರು ದೇಹ ದೇಗುಲವೆಂಬ ಕಲ್ಪನೆಯನ್ನು ಹೇಗೆ ವರ್ಣಿಸಿದ್ದಾರೆ ಅಂತ ಕೇಳಿದ್ದಾರೆ. ಇನ್ನು ಒಡಲು ಒಡೆವಂತೆ ಅರ್ಜುನನು ಮನದಲ್ಲಿ ನಗಲು ಕಾರಣವೇನು? ಕಾದು ನಡೆ ಎಂದು ಅರ್ಜುನನು ಉತ್ತರನನ್ನು ಏಕೆ ಒತ್ತಾಯಿಸಿದನು ಅಂತ ಇತ್ತು. ಇಷ್ಟು ನಾನು ಪ್ರಶ್ನೆಗಳನ್ನು ಕವರ್ ಮಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನಷ್ಟು ಪ್ರಶ್ನೆಗಳೊಂದಿಗೆ ಭೇಟಿಯಾಗ್ತೀನಿ. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದೆ.